ಏನಾಗ್ತಿದೆ ದೇವದೂತ್ರೆ, ಏನಾಗ್ತಿದೆ? ಇದು ನನ್ನ ಅಪಮಾನ. ನಾನು ಸೇಡ್ ತೀರಿಸ್ಕೋತೀನಿ. ದೇವದೂತ್ ಸರ್, ಇವಾಗ ನಿಮ್ ಗುಟ್ಟನ್ನ ಎಲ್ಲಾರ ಮುಂದೆ ತೋರಿಸ್ತೀನಿ. ಮಗು, ನಿನ್ನ ಕಡೆಯವರ ಕೈಯಿಂದಾನೆ ಮುಗಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಗಿದ್ರಾಜೆ ಅಲ್ಲ. ವೀರ್ ಸಿಂಗ್, ಪ್ಲಾನ್ ಬಿ ಗೆ ತಯಾರು ಮಾಡ್ಕೋ. ಈ ನಗರದ ಮಗು ಶಿವ ನನ್ನನ್ನ ಅವಮಾನ ಮಾಡಿದಾನೆ. ಮತ್ತೆ ನಿಮ್ಮೆಲ್ಲರಿಗೂ ಇದ್ರ ಶಿಕ್ಷೆ ಅನುಭವಿಸ್ಬೇಕು. ಇಲ್ಲ ದೇವದೂತ್ರೆ, ಬೇರೆಯವ್ರ ಶಿಕ್ಷೆನ ನಮಗ್ ಕೊಡಬೇಡಿ. ನೀವು ಹೋಗಿ ಅವನನ್ನ ಮುಗಿಸ್ಬಿಡಿ. ಅವನ್ನ ಮಾಡಿ ಮೇಲೆ ಕಟ್ ಹಾಕಿದ್ದೀನಿ. ನಾಳೆ ಅಷ್ಟರಲ್ಲಿ ಅವನ್ನ ಮುಗಿಸ್ಲಿಲ್ಲ ಅಂದ್ರೆ ಬೆಂಕಿಯ ಉಂಡೆಗಳನ್ನ ಸುರ್ಸಿ ಪೂರ್ತಿ ನಗರನ ಸರ್ವನಾಶ ಮಾಡ್ಬಿಡ್ತೀನಿ. ಅಯ್ಯೋ, ಏನಿದು ಈ ರೀತಿ ಆಗೋಯ್ತು? ದೇವದೂತರಿಗೆ ಕೋಪ ಬಂದು ಹೊರಟೋದ್ರು. ಇದಕ್ಕೆಲ್ಲ ಶಿವನೇ ಕಾರಣ. ಹೊಡಿರಿ ಶಿವನ, ಹೊಡಿರಿ ಎಲ್ರೂ ಸೇರ್ಕೊಂಡು ಶಿವನ ಹೊಡಿರಿ, 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 ಹೊಡಿರಿ. ಹೊಡಿರಿ ಶಿವಂಗ್, ಹೊಡಿರಿ, ಹೊಡಿರಿ ಶಿವಂಗ್, ಹೊಡಿರಿ, ಹೊಡಿರಿ ಶಿವಂಗ್, ಬಿಡಬೇಡಿ, ಬೇಗ ನಡೀರಿ, ಹೊಡಿರಿ. ಕಾಪಾಡ್ಬೇಕು. ಥ್ಯಾಂಕ್ಸ್ ಫ್ರೆಂಡ್ಸ್. ಶಿವ, ಬೇಗ ಹೋಗು, ಜನ ನಿನ್ನನ್ನ ಹೊಡೆಯೋಕ್ ಬರ್ತಾ ಇದ್ದಾರೆ. ಶಿವ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಯ್ಯೋಯ್ಯೋ, ಹೊಡಿ ಅಪ್ಪ, ಅಲ್ಲಿ ಹೊಡಿ. ಒಳ್ಳೆ ಕೆಲಸ ಮಾಡ್ದೆ ಶಿವ. ನೀನು ನಮ್ಮೆಲ್ರನ್ನ ಇಲ್ಲಿ ಕರ್ಕೊಂಡ್ ಬಂದು ಅವರೆಲ್ಲ ನನ್ನ ಕೈಯಿಂದ ಯಾವತ್ತೂ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಲಡ್ಡು ಸಿಂಗ್ ಸರ್, ಆ ಬೆಂಕಿ ಉಂಡೆಗಳು ಎಲ್ಲಿಂದ ಬರ್ತಿದ್ಯೋ ಅಲ್ಲೇ ಅವರ ಡೆನ್ ಇರಬಹುದು. ಅಲ್ಲಿಗೆ ಹೋಗಿ ನಾವು ಅವ್ರನ್ನ ನೋಡ್ಕೊಳ್ಳೋಣ. ಸರಿಯಾಗಿ ಹೇಳ್ದೆ. ನಮ್ದಂತೂ ಒಂದೇ ಮಂತ್ರ, ದುಡ್ಡು ಹಣ ಜಪ್ಸು, ಬೇರೆಯವ್ರ ಹಣ ನಮ್ದು. ಸರಿ, ಜಯರಾಮ, ಹೇಳಿ ಸರ್. ನೀನು ಮಕ್ಕಳನ್ನ ನೋಡ್ಕೋ. ನಾನು ಶಿವ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತೀವಿ. ಹೇ ನೀವು ಗೂಂಡಗಳೇ, ಯು ಆರ್ ಅಂಡರ್ ಅರೆಸ್ಟ್. ಎಲ್ಲಿದ್ದಾನೆ ಆ ನಿಮ್ಮ ಬಾಸ್ ಗಿತ್ರಾಜ್? ಅವನಿಗೆ ಹೇಳಿ ಇವಾಗ್ಲೇ ಅವನ ರಾಜ್ಯ ಬರ ಖತಮ್ ಆಯ್ತು ಅಂತ. ಈ ಮಗು ಮತ್ತೆ ಬಂದ್ಬಿಟ್ನಾ? ಏ ಏ ಏ ಮಗು ಅಂತ ಹೇಳ್ಬೇಡ. ಅಯ್ಯೋ, ಕಬಡ್ಡಿ ಕಬಡ್ಡಿ.
ಆ ಮಗುನ ಬಿಡಬೇಡಿ. ಮೊಟ್ಟೆ ಇಷ್ಟ ಆಗಲ್ಲ ಅಂದ್ರೆ ಟೊಮ್ಯಾಟೊ ತಗೊಳ್ಳಿ. ಸಾಕು, ಇಲ್ಲೂ ಉರುಳಿದ್ ಸಾಕು. ಜೈಲಿಗೆ ಹೋಗು. ಅಲ್ಲಿ ನೀನು ಹಾರೋದು, ಕುಣಿಯೋದು, ಉರುಳೋದು ಎಲ್ಲ ಮಾಡಬಹುದು. ಅಯ್ಯೋ, ಅಲ್ಲಿ ನೋಡಿ ದೇವದೂತ್ರ ಬಂದಿದ್ದಾರೆ. ಅವರು ನಮ್ಮನ್ನ ಕ್ಷಮಿಸಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಒಡವೆಗಳನ್ನ 2000 ಪಟ್ಟು ಡಬಲ್ ಮಾಡ್ತಾರಂತೆ. ನೋಡಿ ಇವ್ರ ಅವತಾರ. ಸ್ನೇಹಿತರೆ, ಆ ದೇವದೂತ ಜೈಲಿಗೆ ಹೋದ. ಇದನ್ ನಾನು ಇಲ್ಲಿ ಕೇಳಿ, ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲೂ ನಕಲಿ ದೇವದೂತ ಬರಕ್ ಸಾಧ್ಯನೇ ಇಲ್ಲ. ಗೊತ್ತಾಯ್ತಾ? ಯಾಕಂದ್ರೆ ಇಂಥ ನಕಲಿ ದೇವದೂತ್ರನ ಹಿಡಿಯೋದಕ್ಕೆ ನಮ್ಮ ಶಿವ ಇದ್ದಾನೆ. ನಮ್ಮ ಶಿವ. ನಿನಗೆ ಜೈವಾಗ್ಲಿ ಶಿವ. ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ. ಆದ್ರೆ ಶಿವ ಎಲ್ಲಿದ್ದಾನೆ? ಅರೆ, ಅವನೊಬ್ಬ ನಕಲಿ ದೇವದೂತ. ಮತ್ತೆ ಇಂಥ ಜನರಿಂದ ನಾವ್ ಯಾವಾಗ್ಲೂ ಎಚ್ಚರವಾಗಿರ್ಬೇಕು. ಹಿಪ್ ಹಿಪ್ ಹುರೇ.